ಕಾಲ್ ಬಿಡೋ 5,000 ದುಡ್ಡು ಕೇಳ್ತಾರೆ ಗಂಡನ ಹತ್ರ. ಕಾಲ್ ಬಿಡೋದು 5,000 ರೂಪಾಯಿ ಗಂಡನ ದುಡ್ಡು ಕೇಳ್ತಾರ? ಕೇಳಿಸ್ಕೊಂಡ್ರಲ್ಲ, ಇದು ಗಂಡನೊಬ್ಬ ಹೆಂಡತಿಗೆ ಹೇಳ್ತಿರೋ ಮಾತು. 2022 ಆಗಸ್ಟ್ನಲ್ಲಿ ಶ್ರೀಕಾಂತ್ ಎಂಬುವರು ಮೈಸೂರಿನ ಬಿಂದುಶ್ರೀ ಜೊತೆ ಮದುವೆಯಾಗಿದ್ರು. ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ವಾಸವಾಗಿದ್ರು. ಮದುವೆಯಾದಾಗಿನಿಂದ ಈವರೆಗೂ ಇಬ್ರು ಜೊತೆಗೆ ಬದುಕಿಲ್ವಂತೆ. ಸಂಸಾರ ಮಾಡುವಂತಂದ್ರೆ ದಿನಕ್ಕೆ 5,000 ಕೊಡುವಂತ ಪತ್ನಿ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಶ್ರೀಕಾಂತ್ ಆರೋಪಿಸ್ತಾ ಇದ್ದಾರೆ. ಒಂದ್ ದಿವಸ ಸಂಸಾರ ಮಾಡಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಿದ್ರು, ನಾನು ಸಂಸಾರ ಮಾಡ್ತೀನಿ, ನಿನ್ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೆ. ಆದ್ರೆ ಮದುವೆ ಆದ್ಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಹಣಕ್ಕೋಸ್ಕರ ನನಗೆ ಪತ್ನಿ ಮತ್ತು ಕುಟುಂಬದವರು ಹಿಂಸೆ ಕೊಡ್ತಿದ್ದಾರೆ. ನಮ್ಮ ತಂದೆಗೆ 60 ಲಕ್ಷ ಕೊಡು, ಇಲ್ಲದಿದ್ರೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹಿಂಸೆ ಕೊಡ್ತಿದ್ದಾಳೆ ಪತ್ನಿ ಅಂತ ವಿಡಿಯೋ ಮಾಡಿ ಪತಿ ಆರೋಪಿಸಿದ್ದಾರೆ. ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾಳೆ ಅವಳೆ ಯಾವಾಗಲೂ. ನಮ್ಮ ಫಾದರ್ಗೆ 60 lakhs ಕೊಡು, ಇಲ್ಲಾಂದ್ರೆ ನೀನು ನನ್ನ ಜೊತೆ ಮಲ್ಕೋಬೇಡ, ನನಗೂ ನಿನಗೆ ಯಾವ ಸಂಬಂಧ ಇಲ್ಲ. ಅಲ್ಲದೆ ಡಿವೋರ್ಸ್ ಕೇಳಿದ್ರೆ 45 ಲಕ್ಷಕ್ಕೆ ಡಿಮಾಂಡ್ ಮಾಡ್ತಿದ್ದಾಳೆ ಅಂತಲೂ ಪತ್ನಿ ವಿರುದ್ಧ ಆರೋಪಿಸಿದ್ದಾರೆ. ಇವತ್ತು 45 ಲಕ್ಷ ಒಂದ್ ದಿವಸ ಸಂಸಾರ ಮಾಡಿದಾಳು, ಅವಳಿಗೆ ನಾನು 45 ಲಕ್ಷ ಕೊಡು, ಅದಷ್ಟು ಕೊಡು ಅಂತ ಕೇಳ್ತಾ ಇದ್ದಾಳೆ. ನಾನು ದಯವಿಟ್ಟು ಕೇಳ್ತೀನಿ, ರಿಕ್ವೆಸ್ಟ್ ಅಷ್ಟೇ, ಅವಳಿಂದ ಟಾರ್ಚರ್ ತರ್ಕೊಂಡು ಸಾಕಾಗೋಗಿದೆ ನನಗೆ. ನೀವೇ ಹೆಂಗನ ಮಾಡಿ ನ್ಯಾಯ ತರಿಸ್ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಇಷ್ಟೇ ಅಲ್ಲ, ಸಾಫ್ಟ್ವೇರ್ ಉದ್ಯೋಗಿಯಾಗಿರುವ ಶ್ರೀಕಾಂತ್ ಹೆಂಡತಿ ಕಾಟಕ್ಕೆ ಕೆಲಸ ಕಳೆದುಕೊಂಡಿದ್ದಾರಂತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಮನೆಯಿಂದ ಕೆಲಸ ಮಾಡೋ ಟೈಮಲ್ಲಿ ಬೇಗ ಬಂದು ಜೋರಾಗಿ ಅರಸ್ತಾ ಇದ್ಲು, ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾ ಇದ್ಲು. ಇದು ನಮ್ಮ ಜಗಳ ನಮ್ಮ ಕಂಪ್ನಿ ಮ್ಯಾನೇಜರ್ಗಳ ಗೊತ್ತಾಗಿ ನನಗೆ ಜಾಬ್ನಿಂದ ರಿಸೈನ್ ಮಾಡು ಅಂತೆಲ್ಲ ಮೇಲ್ ಕಳಿಸಿದ್ದಾರೆ. ಆದರೆ ಇತ್ತ ಪತಿ ಶ್ರೀಕಾಂತ್ ಆರೋಪಕ್ಕೆ ಪತ್ನಿ ಬಿಂದುಶ್ರೀ ಪ್ರತ್ಯಾರೋಪ ಮಾಡಿದ್ದಾರೆ. ಗಂಡನ ಕುಟುಂಬದವರೇ ನನಗೆ ಹಿಂಸೆ ಕೊಡ್ತಿದ್ದಾರೆ ಎಂದಿದ್ದಾರೆ. ನಿಂಗೆ 60 ವರ್ಷ ಟೈಮ್ ಕೊಡ್ತೀನಿ ನಾನು. ನೀನು ಬುದ್ಧಿ ಕಲಿಯೋ ತನಕ ನಾನು ಯಾರ ಹತ್ರ ಹೋಗ್ತೀನಿ ಅಂತ ಹೇಳಿಲ್ಲ. 60 ವರ್ಷ ಟೈಮ್ ಕೊಡ್ತೀನಿ, ಬುದ್ಧಿ ಕಲ್ತ್ಮೇಲೆ ಮಕ್ಳು ಮಾಡ್ಕೊಳ್ಳೋಣ. ಯಾಕಂದ್ರೆ ಅವ್ರ ಮನೇಲಿ ವ್ಯವಹಾರ ಇದೇನೆ, ಮಕ್ಳು ಮಾಡ್ಕೊಂಡು ಇವಾಗ ನನಗೆ ಹೊಡೆದಿ ಬಡಿದ್ರೆ ತಾವು ಮನೆಗೆ ಹೋಗ್ತೀನಿ. ಹೊಡೆದಿ ಬಡ್ದಿ ಮಾಡಿದ್ರೆ ಸಣ್ಣ ಮಕ್ಳು ಕರ್ಕೊಂಡು ಎಲ್ಲಿ ಸರ್ ನಾನು ಹೋಗ್ಲಿ ಅಂತಾನೆ. ಮತ್ತೆ ಅವ್ರ ತಾಯಿ ಹೇಳ್ತಾರೆ ಬೆಡ್ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡು, ನಮಗೆ ಡೈವರ್ಸ್ ಬೇಕೇ ಬೇಕು ಅಂತ ಹೇಳಿದ್ರು. ಒಂದ್ ಕಡೆ ಹೆಂಡತಿ ಕಾಟ ಅಂತ ಗಂಡ ವೈಯಾಲಿಕಾವಲ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಎನ್ಸಿಆರ್ ದಾಖಲಾಗಿದೆ. ಮತ್ತೊಂದ್ ಕಡೆ ಆ ಗಂಡನ ವಿರುದ್ಧವೇ ಹೆಂಡತಿಯು ಆರೋಪಿಸ್ತಾ ಇದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.